ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊಸದಾಗಿ ದೇವಿಗೆ ಸೀರೆ ಉಡಿಸಲು ಸಹ ಈ ಮೆಥಡ್ನಲ್ಲಿ ಸೀರೆಯನ್ನು ಉಡಿಸ್ಬೋದು. ಮೊದಲಿಗೆ ನಾನು ಸೀರೆಯನ್ನು ಹಾಡಿಕೊಂಡು 2 ಇಂಚು ಅಗಲ ಆಗುವಷ್ಟು ನೆರಿಗೆಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ನೆರಿಗೆಯನ್ನು ಮಾಡ್ಕೊಳ್ತೀನಿ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ನೆರಿಗೆಗಳನ್ನ ಮಾಡ್ತಾ ಬರಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಒಂದ್ಸಲಿ ನೆರಿಗೆಗಳನ್ನ ಮಾಡ್ಕೊಂಡ ನಂತರ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಒಂದೇ ಸಲ ನೀವು ನೆರಿಗೆಯನ್ನು ಹಿಡಿಲಿಕ್ಕೆ ಆಗಿಲ್ಲ ಅಂದರೆ 5 ರಿಂದ 6 ನೆರಿಗೆಗಳನ್ನ ಮಾಡ್ತಾ ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ನಾನು ಆ ಮೆಥಡನ್ನು ತೋರಿಸಿದ್ದೀನಿ. ಆ ರೀತಿಯಲ್ಲಾದರೂ ಮಾಡ್ಕೋಬೋದು, ಈ ರೀತಿಯಲ್ಲಾದರೂ ಮಾಡ್ಕೋಬಹುದು. ಎರಡೂ ಸೈಡು ಬಾರ್ಡರ್ ಇರ್ತಾರ, ಅಲ್ಲಿ ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಪನ್ನು ಹಾಕಿದ ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಯನ್ನು ಜೋಡಿಸಿ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸೆರಗನ್ನು ಪ್ಲೀಟ್ಸ್ ಮಾಡ್ತಾ ಇಲ್ಲ, ದೇವಿಗೆ ಉಡಿಸ್ಬೇಕಾದ್ರೆ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ವುಡನ್ದು ಮಣೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆಯಿಂದ ಕವರ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಸೊ ಬಿಂದಿಗೆಯನ್ನು ಇಡೋದಕ್ಕಿಂತ ಮುಂಚೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೊಂಡು ಅದ್ರ ಮೇಲೆ ಬಿಂದಿಗೆಯನ್ನು ಇಟ್ಕೊಳ್ಳಿ. ಅದನ್ನು ನಾನು ತಟ್ಟೆಯನ್ನು ಇಲ್ಲಿ ತೋರಿಸಿಲ್ಲ. ಕಳಶದ ಹಿಂಭಾಗದಿಂದ ಸೀರೆಯನ್ನು ತಗೊಬಂದು ನಂತರ ಸಮವಾಗಿ ಜೋಡಿಸ್ಕೊಂಡು ಆಮೇಲೆ ಒಂದು ಸೈಡಿನ ನೆರಿಗೆಗಳಿಗೆ ನಾನಿಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಂದು ನೆರಿಗೆಗಳು ಅನ್ನೋದು ಜಾರಬಾರ್ದು. ಅದಕ್ಕೋಸ್ಕರ ಮೊದಲಿಗೆ ಒಂದು ಸೈಡಿನ ನೆರಿಗೆಯನ್ನು ಜೋಡಿಸ್ಬಿಟ್ಟು ಪಿನ್ನನ್ನು ಹಾಕ್ಕೊಂಡು ನಂತರ ಇನ್ನೊಂದು ಸೈಡಲ್ಲಿ ಇರುವಂಥ ನೆರಿಗೆಗಳನ್ನು ಸಹ ಇದೇ ರೀತಿ ಜೋಡಿಸ್ಬಿಟ್ಟು ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೆರಿಗೆಗಳು ಅನ್ನೋದು ಎಲ್ಲೂ ಜಾರಲ್ಲ, ಹಾಗೆ ಒಂದೇ ಸಮ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ನಂತರ ನಾವು ಬಾರ್ಡರ್ ಹತ್ರ ಕ್ಲಿಪ್ಪನ್ನು ಹಾಕಿರ್ತೀವಲ್ಲ, ಅಲ್ಲಿ ನೀಟಾಗಿ ಸಮವಾಗಿ ನೆರಿಗೆಗಳನ್ನ ಹಿಡಿದ್ಬಿಟ್ಟು ಎರಡೂ ಕಡೆಯ ನೆರಿಗೆಗಳನ್ನ ಸೇರಿಸಿ ಇನ್ನೊಂದು ಕ್ಲಿಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ದೇವಿಯ ಸೊಂಟ ಭಾಗ ಅಥವಾ ಕಳಶದ ಚಂಬಿನ ಕೆಳಭಾಗದಲ್ಲಿ ಮತ್ತೆ ನೆರಿಗೆಗಳನ್ನ ಹಿಡಿದ್ಬಿಟ್ಟು ದಾರದಿಂದ ನಾವಲ್ಲಿ ಟೈಟಾಗಿ ಕಟ್ಕೋಬೇಕು. ನೆರಿಗೆಗಳು ಅನ್ನೋದು ಜಾರಬಾರ್ದು, ಆ ರೀತಿಯಲ್ಲಿ ನಾವಲ್ಲಿ ನೀಟಾಗಿ ಕಟ್ಕೋಬೇಕಾಗುತ್ತೆ. ಬಿಂದಿಗೆಯ ಮಧ್ಯಭಾಗಕ್ಕೆ ಫ್ರಿಲ್ಸ್ ಅನ್ನೋದು ಅಂದರೆ ನೆರಿಗೆಗಳು ಅನ್ನೋದು ಬರಬೇಕು. ನೆರಿಗೆಗಳನ್ನ ಸಮವಾಗಿ ಮಧ್ಯಭಾಗಕ್ಕೆ ಹಿಡಿದು ನಂತರ ಒಂದು ದಾರದಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಈಗ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಪನ್ನು ನಾವು ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಹತ್ತತ್ರಕ್ಕೆ ನೆರಿಗೆಗಳು ಬರುವಂತೆ ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೇಲ್ಗಡೆ ಏನು ಮಣೆ ಇಟ್ಟಿದ್ದೀನಿ, ಮಣೆಗೆ ಸಮವಾಗಿ ಬರುವಂತೆ ನೆರಿಗೆಗಳನ್ನ ಹಿಡಿದು ಒಂದರ ಪಕ್ಕ ಒಂದು ನೆರಿಗೆ ಬರಬೇಕು. ಆ ರೀತಿಯಲ್ಲಿ ನೆರಿಗೆಗಳನ್ನ ನಾನಿಲ್ಲಿ ಎರಡೂ ಸೈಡ್ನಲ್ಲೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಕಳಶದ ಚೆಂಬಿನ ಪಕ್ಕ ಅಥವಾ ಬಿಂದಿಗೆಯ ಪಕ್ಕ ಸುತ್ತ ನೆರಿಗೆಗಳು ಬೇಕು ಅಂದರೆ ಆ ರೀತಿಯಲ್ಲೂ ಸಹ ಸ್ಪ್ರೆಡ್ ಮಾಡ್ಕೋಬೋದು. ನಾನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿರುವಂಥ ಎರಡು ಸೈಡಿನ ಒಂದೊಂದು ನೆರಿಗೆಯನ್ನು ಹಿಡಿದು ಬಟ್ಟೆ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ಅಲ್ಲೊಂದು ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ಟೇಬಲ್ ಮೇಲೆ ಇರುವಂತಹ ಬಟ್ಟೆಯ ಭಾಗವನ್ನು ಮೇಲ್ಗಡೆ ಇರುವಂಥ ಮಣೆ ಮೇಲೆ ಬಾರ್ಡರ್ ಬರೋ ರೀತಿಯಲ್ಲಿ ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫುಲ್ಲು ಟೇಬಲ್ ಮೇಲೆ ಹಾಡ್ಕೊಂಡಿರೋ ರೀತಿಯಲ್ಲಾದರೂ ಮಾಡ್ಕೋಬೋದು. ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ, ಈ ರೀತಿಯಲ್ಲಾದರೂ ಮಾಡ್ಕೋಬೋದು. ನಿಮಗೆ ಹೇಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವಲ್ಲಿ ಸೀರೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ದೇವಿಗೆ ಹೇಗೆ ಸೆರಗು ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಸೆರಗಿನ ಸೈಡ್ ಭಾಗದಲ್ಲಿ ಬರುತ್ತಲ್ವ, ಆ ಸೀರೆ ಭಾಗವನ್ನು ನಾನಿಲ್ಲಿ 4 ಪ್ಲೀಟ್ಸನ್ನು ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ. 1 ಅಥವಾ 1.5 ಇಂಚ್ ಅಗಲ ಆಗುವಷ್ಟು ನಾವಿಲ್ಲಿ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ನಾನು ಒಂದು 4 ಪ್ಲೀಟ್ಸನ್ನು ಮಾಡಿಕೊಂಡು ಆಪೋಸಿಟ್ ಸೈಡಿಂದ ಮುಂಭಾಗಕ್ಕೆ ತಗೊಬಂದರೆ ನಾವೇನು ಕಡ್ಡಿ ಕಟ್ಟಿರ್ತೀವಿ ಬಿಂದಿಗೆ, ಆ ಕಡ್ಡಿಯ ಮೇಲ್ಭಾಗದಿಂದ ಮುಂದ್ಗಡೆಗೆ ತಗೊಬಂದು ಹಾಕಬೇಕು. ಇನ್ನೊಂದು ಸೈಡಿನ ಸೆರಗಿನ ತುದಿಯಲ್ಲೂ ಸಹ ಇದೇ ರೀತಿ ಸಣ್ಣದಾಗಿ 4 ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. 4 ಪ್ಲೀಟ್ಸನ್ನು ಮಾಡಿಕೊಂಡು ಆಪೋಸಿಟ್ ಸೈಡಲ್ಲಿರುವಂತಹ ಅಂದರೆ ಬಲಗಡೆ ದೇವಿಯ ಭುಜದ ಮೇಲಿಂದ ತಗೊಬಂದು ಮುಂದ್ಗಡೆ ಭಾಗಕ್ಕೆ ಹಾಕೋಬೇಕಾಗತ್ತೆ. ಈ ರೀತಿ ಎಕ್ಸ್ ಶೇಪಲ್ಲಿ ನಾವು ಸೆರಗನ್ನು ಹಾಕಬೇಕು. ಈ ರೀತಿಯಲ್ಲಿ ಹಾಕಿ ಎರಡು ಸಮವಾಗಿದೆಯಾ ಅಂತ ಒಂದ್ಸಲಿ ನೋಡಿಕೊಂಡು ನಂತರ ದೇವಿಯ ಕಂಠ ಭಾಗಕ್ಕೆ ನಾವಲ್ಲಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಎಕ್ಸ್ ಶೇಪಲ್ಲಿ ಏನು ಹಾಕಿರ್ತೀವಿ ಅದರ ಮಧ್ಯಭಾಗಕ್ಕೆ ಒಂದು ಪಿನ್ನನ್ನು ಸೇರಿಸ್ಬೇಕಾಗತ್ತೆ. ಎರಡೂ ಸೈಡಿನ ನೆರಿಗೆಗಳನ್ನೋದು ನೀಟಾಗಿ
ಕುತ್ಕೋಬೇಕು. ಆ ರೀತಿಯಲ್ಲಿ ನೋಡಿಕೊಂಡು ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಸರಿ ಮಾಡ್ಕೊಳ್ಳಿ. ಎರಡನ್ನೂ ಈ ರೀತಿ ಸಮವಾಗಿ ಹಾಕಿದ ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಬಿಂದಿಗೆಯ ಕೆಳಭಾಗದಲ್ಲಿ ಅಥವಾ ಕಳಶದ ಬಿಂದಿಗೆ ಏನು ಇಟ್ಟಿರ್ತೀವಿ ಅದರ ಕೆಳಭಾಗಕ್ಕೆ ನಾವು ಸೊಂಟದ ಶೇಪ್ ಬರೋ ರೀತಿಯಲ್ಲಿ ಒಂದು ದಾರದಿಂದ ಕಟ್ಕೊಂಡು ನಂತರ ನೆರಿಗೆಗಳನ್ನಲ್ಲಿ ಸರಿ ಮಾಡ್ಕೋಬೇಕು. ದೇವಿಯ ಭುಜದ ಮೇಲೂ ಸಹ ನಾವಲ್ಲಿ ಸರಿ ಮಾಡಿಕೊಂಡು ಏನಾದರೂ ಎತ್ಕೊಂಡಿದೆ ಅನಿಸಿದ್ರೆ ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ನನ್ನು ಹಾಕ್ಕೊಂಡು ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಡಾಬನ್ನು ಸೇರಿಸ್ಕೋಬೇಕು. ನಂತರ ನಿಮ್ಮ ಬಳಿ ಇರುವಂತಹ ಅಂದರೆ ದೇವರಿಗೆ ಅಂತ ನೀವು ಏನು ಒಡವೆಗಳು ಇಟ್ಕೊಂಡಿರ್ತೀರೋ ಆ ಒಡವೆಗಳನ್ನೆಲ್ಲ ದೇವಿಗೆ ಹಾಕಿ ದೇವಿಯನ್ನು ಅಲಂಕರಿಸಿ. ಸಿಂಗಲ್ ಬಿಂದಿಗೆಗೆ ಸೀರೆ ಉಡಿಸೋವಂಥವ್ರು ಅಥವಾ ಹೊಸದಾಗಿ ದೇವಿಗೆ ಸೀರೆ ಉಡಿಸೋವಂಥವ್ರು ಸಹ ಈ ಮೆಥಡಲ್ಲಿ ದೇವಿಗೆ ಸೀರೆಯನ್ನು ಉಡಿಸ್ಬೋದು. ಅಥವಾ ಸಿಂಪಲ್ ಆಗಿ ದೇವಿಯ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ಅನ್ನೋದು ಸಹ ಈ ರೀತಿಯಲ್ಲಿ ಅಲಂಕಾರ ಮಾಡಿ ದೇವಿಯನ್ನು ಪೂಜಿಸ್ಬೋದು. ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ಈ ಅಲಂಕಾರದ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.